ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಬಿಗ್ ಬಾಸ್ ಒಳಗೆ ಇರೋ ಒಂದು ಕಂಟೆಸ್ಟೆಂಟ್ ಗಿಲ್ಲಿ ಸರ್ ಬಗ್ಗೆ ಭಾಳ ವಿಡಿಯೋಸ್ ಹಾಕಿದ್ದೆ, ಇವನ್ ವೈರಲ್ ಆವಂಥವು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಎವ್ರಿ ಒನ್. ಆ್ಯಂಡ್ ಸ್ಪೆಷಲಿ ಇವತ್ತು ನನಗೆ ಧ್ರುವ ಸರ್ದು ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಅದು ಯಾಕೋ ಗೊತ್ತಿಲ್ಲ, ಈಸ್ ಅ ಗುಡ್ ಕಂಟೆಸ್ಟೆಂಟ್. ಬಟ್ ಸಮ್ ಟೈಮ್ ಅವ್ರಿಗೆ ಏನಾಕೈತೆ ಗೊತ್ತಿಲ್ಲ, ಭಾಳ ಒಂದು ಸಿಟ್ಟು ಮಾಡಿಕೊಂಡು ಇಲ್ಲ ಏನೋ ಒಂದು ವಿಚಾರದೊಳಗೆ, ತಮ್ಮದೇ ಆದಂಥ ವಿಚಾರ ಒಳಗೆ ಅವ್ರು ಏನು ಮಾಡ್ತಾರೆ, ತಮ್ಮದು ಇಮೇಜ್ ತಾವು ಕಳ್ಕೊತಿರ್ತಾರೆ. ಅದನ್ನು ನಾನು ಖುದ್ದಾಗಿ ಅವ್ರನ್ನ ಭಾಳ ಅಬ್ಸರ್ವ್ ಮಾಡೀನಿ. ಸೊ ಅವ್ರಿಗೇನೆಲ್ಲ ಕಂಟ್ರೋಲ್ ಮಾಡ್ಬೇಕಾ ಅಂದ್ರೆ ಅವ್ರ ಹೆಸರು ಚಲೋ ಇರ್ತೈತಿ. ಅವ್ರದ್ದು ಇಮೇಜ್ ಸ್ವಲ್ಪ ಹಾಳಾಗೈತೆ ಅನ್ಕೊತೀನಿ, ಬಿಕಾಸ್ ಆಫ್ ಒಂದೊಂದು ಥರ ಒಂದೊಂದು ಟೈಮ್ನಾಗ ಒಂದೊಂದು ಥರ ಆಡ್ತಾರೆ. ಮತ್ತು ಈ ಸ್ಪೆಷಲಿ ಏನು ಬಿಡಬೇಕಂದ್ರೆ ಅವ್ರು ಈ ರಕ್ಷಿತಾ ಮಾಡೋದನ್ನು ಮಾಡಿ ತೋರಿಸೋದು, ಇಲ್ಲ ಯಾರೋ ಒಂದು ಮಾಡಿದ್ರು ಅಂತಂದು ಅದನ್ನು ಉಲ್ಟಾ ಮಾಡಿ ತೋರಿಸೋದೈತಲ್ಲ, ಅದೊಂದು ಇಮೇಜ್ ಭಾಳ ಕೆಟ್ಟದಾಗಿ ತೋರಿಸ್ತಾರೆ ಹೊರಗೆ. ಬಟ್ ಅದು ಕೆಟ್ಟದಾಗಿನೂ ಕಾಣ್ತೈತಿ. ದಯವಿಟ್ಟು ಅದನ್ನು ಸ್ವಲ್ಪ ನೀವು ಸ್ಟಾಪ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ವಿನ್ನರ್ ಆಗ್ತಿರೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ದು ಹೊರಗೆ ಬಂದ ಮೇಲೆ ಒಂದು ಒಳ್ಳೆ ಹೆಸರು ಮತ್ತು ನಿಮ್ಗೆ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಹಂಗೆ ಸ್ವಲ್ಪ ಜನ ನಿಮ್ಗೆ ಯಾರೋ ಫ್ಯಾನ್ಸ್ ಆತ, ನಿಮ್ಮ ಫ್ಯಾನ್ಸ್ ಬಿಟ್ಟು ಬೇರೆದವ್ರ ಫ್ಯಾನ್ಸ್ ನಿಮ್ಗೊಂದು ಸ್ವಲ್ಪ ಟ್ರೋಲ್ ಮಾಡೋದಾತ, ಮತ್ತು ಏನೋ ಈ ಥರ ಯೂಸ್ ಆತ, ಮತ್ತು ಏನಪ್ಪ ಡಿಸ್ರೆಸ್ಪೆಕ್ಟ್ ಮಾಡೋದು, ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ಏನಾಗೈತಿ, ಈ ಜನಕ್ಕೆ ನಾರ್ಮಲ್ಲಾಗಿ ಮಾತಾಡೋರನ್ನ ಜನ ಬಿಡೋಂಗಿಲ್ಲ. ಅಂಥದ್ರಾಗ ಒಬ್ಬರನ್ನ ಇಮಿಟೇಟ್ ಮಾಡೋದು ಅದು ಸರಿ ಅನ್ಸಂಗಿಲ್ಲ. ಅದು ಇಮಿಟೇಟ್ ಮಾಡಿದಾಗ ಸ್ಪೆಷಲಿ ನೀವು ಇಮಿಟೇಟ್ ಮಾಡಿದ್ರಿ ಅಂದ್ರೆ ಯಾರ ಥರ ಅದು ಭಾಳ ಚೀಪಾಗಿ ವಲ್ಗರಾಗಿ ಅದು ಪೋರ್ಟ್ರೇಟ್ ಆಗತೈತಿ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿದ್ರೆ ಭಾಳ ಚಲೋ ಆಗಿತ್ತು. ಎನಿವೇಸ್, ಥ್ಯಾಂಕ್ ಯು ಫಾರ್ ಬಿಗ್ ಬಾಸ್ ಆ್ಯಂಡ್ ಧ್ರುವ ಸರ್ಗೆ ಆಲ್ ದ ಬೆಸ್ಟ್. ಬಿ ಪಾಸಿಟಿವ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.